ಇನ್ನು ರಿಲೀಸ್ ಆಗಿರುವಂಥ ಆಡಿಯೋ ಅದು ನಂದೇ ಅಂತ ಶಾಸಕ BR ಪಾಟೀಲ್ ಇವತ್ತು ಪುನರುಚ್ಚರಿಸಿದ್ದಾರೆ. ಶಾಸಕನಾಗಿ 4 ಬಾರಿ ಪತ್ರ ಕೊಟ್ಟರೂ ಕೂಡ ಮನೆ ಮಂಜೂರಾಗಲಿಲ್ಲ. ಆಡಿಯೋ ನಾನು ರಿಲೀಸ್ ಮಾಡಿದ್ದಲ್ಲ, ಯಾರೋ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಆದರೆ ಮಾತನಾಡಿದ್ದು ನಾನೇ ಫೋನಲ್ಲಿ. ಸರ್ಕಾರ ಮತ್ತು ಪಕ್ಷಕ್ಕೆ ಇದರಿಂದ ಖಂಡಿತ ಮುಜುಗರ ಆಗೇ ಆಗುತ್ತೆ. ಹಲವು ಬಾರಿ ಸಚಿವ ಜಮೀರ್ ಜೊತೆಗೆ ನಾನು ಮಾತನಾಡಿದ್ದೀನಿ. ವಸತಿ ಇಲಾಖೆಯಲ್ಲೂ ಒಂದು ವೇಳೆ ಭ್ರಷ್ಟಾಚಾರ ಆಗ್ತಿಲ್ಲ ಅಂತಾದರೆ ತನಿಖೆ ಆಗಲಿ ಅಂತ BR ಪಾಟೀಲ್ ಆಗ್ರಹಿಸಿದ್ದಾರೆ. BR ಪಾಟೀಲ್ ಅನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ, ನೋಡೋಣ. BR ಪಾಟೀಲ್ ಅವರ ಆಡಿಯೋ ಸಾಕಷ್ಟು ಕೂಡ ಸಂಚಲನ ಕೆಳ ಮಾಡಿಕೊಟ್ಟಿರುವಂಥದ್ದು, ಅದರ ಕೂಡ ಪ್ರತಿಪಕ್ಷಗಳಿಗೆ ಅಸ್ತ್ರ ಆಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ BR ಪಾಟೀಲ್ ಅವರು ಇದ್ದಾರೆ. ಅವರ ಹತ್ರ ಈ ವಿಚಾರವನ್ನು ಮಾತಾಡೋಣ. BR ಪಾಟೀಲ್ ಅವರ ಈಗ ಸಾಕಷ್ಟು ಕೂಡ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಿದೆ. ಆ ಆಡಿಯೋ ನಿಮ್ಮದೇನಾ ಅಥವಾ ನಕಲಿನೋ? ನಂದೇ. ಸೊ ಈ ಒಂದು ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಅನ್ನುವಂಥ ಆರೋಪ ನಿಮ್ದಾಗಿದೆಯಾ? ಅನುಮಾನ ಇದೆ. ಯಾಕಂದರೆ ನಾನು ಶಾಸಕನಾಗಿ 4 ಬಾರಿ ಪತ್ರ ಕೊಟ್ಟರು ಒಂದು ಮನೆ ಕೊಡಲ್ಲ. ನನ್ನ ಪತ್ರವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೋಗಿ ಮಾಡಿಸ್ಕೊಂಡು ಬರ್ತಾರಂದರೆ ಏನು ಕಮಾಲ್ ಅದು? ಏನು ಜಾದು ಆಯ್ತಾ, ಗೋಲ್ಮಾಲ್ ಆಯ್ತಾ? ನೀವೇ ಅದನ್ನು ಬಿಡುಗಡೆ ಮಾಡಿದ್ರೆ ಆಡಿಯೋ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಿದೆ. ನಾನು ಬಿಡುಗಡೆ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಯಾರು ಬಿಡುಗಡೆ ಮಾಡಿದೆ. ನನಗದು ಮೊಬೈಲ್ ಆಪ್ರೇಟ್ ಮಾಡೋಕ್ಕೂ ಇವತ್ತು ಬರಲ್ಲ. ಅಲ್ಲ, ಪ್ರತಿಪಕ್ಷಗಳಿಗೆ ಇದು ಅಸ್ತ್ರ ಆಗಿದೆ, ಇದು ಭ್ರಷ್ಟಾಚಾರ ಸರ್ಕಾರ ಅನ್ನುವಂಥ ಮಾತಾಡ್ತಿದ್ರೆ ನಿಮ್ಮ ಆಡಿಯೋ. ಡೆಮೋಕ್ರಸಿ ಇದೆ, ಯಾರ್ಯಾರ ಅಸ್ತ್ರವನ್ನು ತಮಗೆ ಬೇಕಾದಾಗ ಉಪಯೋಗ ಮಾಡ್ಕೋತಾರೆ. ಅದಕ್ಕೆ ನಾನೇನು ಮಾಡ್ಲಿಕ್ಕೆ? ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗಲಿಲ್ವ ನಿಮ್ಮ ಈ ಆಡಿಯೋದಿಂದ? ಖಂಡಿತ ಇದರಿಂದ ತೊಂದರೆ ಆಗ್ತದೆ. ಇದು ಯಾಕೆ ಮಾಡಿದ್ರು? ಮತ್ತೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಸರ್ಕಾರಕ್ಕೆ ಮುಜುಗರ ಆಗಬೇಕಾಗಿದ್ರೆ ನಮ್ಮ ಮಂತ್ರಿಗಳಿಗೆ ಕೊಟ್ಟಂಥ ಪತ್ರವನ್ನು ಅವ್ರು ಆನರ್ ಮಾಡಿ ಮನೆಗಳು ಕೊಡಬೇಕಾಗಿತ್ತು. ನಾವು ಪಂಚಾಯತ್ಗಳಿಗೆ ಹಂಚ್ತಿದ್ದೀವಿ. ಇದನ್ನ ಜಮೀರ್ ಅಹ್ಮದ್ ಅವ್ರ ಗಮನಕ್ಕೆ ತಂದಿದ್ರೆ ಮೊದಲು? ನಾನು ಸುಮಾರು ಸಲ ಮಾತಾಡಿದ್ದೇನೆ. ಆ ರೀತಿ ಏನು ಬೆಳವಣಿಗೆಗಳು ಆಗೇ ಇಲ್ಲ ಅನ್ನುವಂಥ ಮಾತು ಅವರು ಹೇಳ್ತಿದ್ದಾರೆ, ಜಮೀರ್ ಅಹ್ಮದ್ ಅವರು. ಯಾವ್ದು ಬೆಳವಣಿಗೆ? ವಸತಿ ಇಲಾಖೆ ಆ ರೀತಿ ಆಗಿಲ್ಲ ಅನ್ನುವಂಥದ್ದನ್ನ. ಆಗಿಲ್ಲ ಅಂದರೆ ತನಿಖೆ ಆಗಲಿ. ಅಲ್ಲ, CM ಸಿದ್ದರಾಮಯ್ಯ ಅವರು ನಿಮ್ಮನ್ನೇನು ಮಾತಾಡಿದ್ರ ಅಥವಾ ಹೆಂಗೆ ಕರೆದಿದ್ರ ಅಥವಾ ನೀವೇನಾದ್ರೂ ಅವ್ರಿಗೆ ಹೇಳಿದ್ರ? ಇಲ್ಲ, ನಾನು ಹೇಳಿಲ್ಲ, ಅವ್ರು ಕರೆದಿಲ್ಲ. ಕರೆದ್ರೆ ಮಾತ್ರ ಹೋಗ್ತೀನಿ. ಅಂದ್ರೆ ನೀವು ಹೋಗಿ ಅವ್ರಿಗೆ ಮಾಹಿತಿ ಕೊಡೋದು? ಕ್ಷೇತ್ರದ ಕೆಲಸ ಇದ್ರೆ ನಾನು ಹೋಗ್ತೀನಿ, ಹೋಗಲ್ಲ ಅಂದ್ರೆ ಹೆಂಗೆ? ಮುಖ್ಯಮಂತ್ರಿಗಳ ಹತ್ರ ಹೋಗಲೇಬೇಕು ಕೆಲಸಕ್ಕೆ. ಈ ವಿಷಯ ಕರೆದ್ರೆ ಹೋಗಿ ಮಾತಾಡ್ತೀನಿ. ಅಲ್ಲ, DK ಶಿವಕುಮಾರ್ ಪಾರದರ್ಶಕವಾಗಿ ನಡೀತಿದ್ದೆ ನಮ್ಮ ಸರ್ಕಾರ, ಆ ರೀತಿ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತಿದ್ದಾರೆ. ಈಗ ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ, ಅವ್ರು ನಮ್ಮ ಅಧ್ಯಕ್ಷರವರು, ಅವರು ಅಧಿಕಾರ ಇದೆ ಮಾತಾಡಿದ್ದಾರೆ. ಅಲ್ಲ, ಕೃಷ್ಣ ಬೈರೇಗೌಡರು ಹೇಳಿದ್ದು ಅಲ್ಲಿ ಮುಜುಗರ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ನೀವು ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದು, ನಾನು ಯಾಕೆ ಈ ಮಾತನ್ನು ಹೇಳಿದ್ರೆ ಬೇಸರ ಆಗಿದೆ. ಬಡವ್ರ ಹೊಟ್ಟೆ ಮೇಲೆ ಕಲ್ಲು ಹೊಡೆದು ಇದು ಮಾಡುವಂಥ ಕೆಲಸ ಅಲ್ಲ. ಆಮೇಲೆ ನಾವು ಶಾಸಕರಿದ್ದೀವಿ, ಜವಾಬ್ದಾರಿ ನಾವು ಹಂಚ್ತೀವಿ, ಎಲ್ಲಿಗೆ ಏನು ಬೇಕು ಅಂತ ನಮಗೆ ಗೊತ್ತಿದೆ. ಆದರೆ ನಾವು ಲೆಟ್ರ್ ಬರೋದಿಲ್ಲ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಲೆಟ್ರ್ ತೊಗೊಂಡು ಹೋದಾಗ ಅದು ಅನರ್ಹ ಆಗ್ತಂದ್ರೆ ಮತ್ತೆ ಅನುಮಾನ ಬರಲ್ಲ. BR ಪಾಟೀಲ್ ಅವರು ಯಾಕೆ ಪದೇ ಈ ರೀತಿ ಇದಾಗ್ತಿದೆ ಅಂತ? ನನಗೆ ಜನರ ಬಗ್ಗೆ ಬದ್ಧತೆ ಇದೆ, ತತ್ವನಿಷ್ಠ ಇದ್ದೀನಿ. ನಾನು ಮಾತಾಡಬೇಕಾದದನ್ನು ಮಾತಾಡ್ತೀನಿ. ಸಚಿವರಾಗಲಿಲ್ಲ, ಆ ಕಾರಣಕ್ಕಾಗಿ ಈ ರೀತಿ ಮಾಡ್ತಿದ್ದೀರಾ? ನಾನು ಸಚಿವರಾಗಕ್ಕೆ ತಯಾರೇ ಇಲ್ಲ. ಸೊ ಇದಿಷ್ಟು ಕೂಡ BR ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.